ಫ್ರೆಂಡ್ಸ್, SLN ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನು ಶಿವಮ್ಮ. ಫ್ರೆಂಡ್ಸ್, ನಿನ್ನೆ ನಿಮಗೆ ಪೇಪರ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ದೆ. ಇವತ್ತು ಬಟ್ಟೆಲ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಫೋಲ್ಡಿಂಗು ಯಾವಾಗಲೂ ನಮ್ಮ ಸೈಡೇ ಇರಬೇಕು. ಈ ಕಡೆ ಸೈಡ್ ಫೋಲ್ಡಿಂಗ್ ಹಾಕೋಬೇಡಿ, ಯಾವಾಗಲೂ ನಿಮ್ಮ ಸೈಡ್ ಫೋಲ್ಡಿಂಗ್ ಹಾಕೊಳ್ಳಿ. ಓಕೆ, ಈ ಥರ ಫೋಲ್ಡಿಂಗ್ ಹಾಕೊಳ್ಳಿ. ಫೋರ್ ಇದೆ ನೋಡಿ. ಅಲ್ಲಿ ಆ ಕಡೆ ನಿಮ್ಮ ಸೈಡು ಫೋಲ್ಡಿಂಗ್ ಇದೆಯಲ್ಲ, ಅಲ್ಲಿ ಪಿನ್ ಹಾಕ್ಕೊಳ್ಳಿ. ನೀಟಾಗಿ ಪಿನ್ ಹಾಕ್ಕೊಂಡ್ರೆ ನಿಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಂಡಿಗೆ ಪಿನ್ ಹಾಕ್ಕೊಳ್ಳಿ. ನೆಕ್ಕಿಗೆ ಯು ಶೇಪ್ ಕೊಡಿ, ಕರ್ವ್ ಕೊಡಿ. ಮತ್ತು ಕಂಕ್ಳಿಗೆ ಒಂದು 3/4 ಇಂಚ್ ತೊಗೊಳ್ಳಿ. ಆ ಥರ ಪಾಯಿಂಟ್ ಹಾಕ್ಕೊಂಡು ಹಾಕೋಬಿಡಿ. ಈ ಥರ ಗೆರೆ ಹಾಕ್ಕೊಂಡು ಹಾಕಿ, ನೀಟಾಗಿ ಬರುತ್ತೆ ಶೇಪು. ಫ್ರೆಂಡ್ಸ್, ಯಾರು ಚಾನಲ್ ಮಿಸ್ ಮಾಡ್ಕೋಬೇಡಿ, ನೋಡಿ. ಬೇರೆ ಬೇರೆ ಕ್ಲಾಸ್ಗಳು ಮಾಡ್ತಾ ಇರ್ತೀನಿ. ಈಗ ಸೊಂಟದ ಉದ್ದ ನೋಡಿ. ನಾವು ಉದ್ದ ಎಲ್ಲಿ ತೊಗೊಂಡಿರ್ತೀವೋ ಅಲ್ಲೇ ಅಗಲಕ್ಕೆ ಲೈನ್ ಹಾಕಬೇಕು. ಯಾಕಂದರೆ ವಿಡ್ತಿಗೆ ಮೆಜರ್ಮೆಂಟ್ ತೊಗೋಬೇಕಲ್ವ, ಅದಕ್ಕೋಸ್ಕರ. ನೋಡಿ, ನೆಕ್ಸ್ಟು ಸೊಂಟದ ಅಗಲ. ಆರು ಕಾಲಿದೆ. 6 ಕಾಲು ಒಳಗೆ 1.5 ಒಳಗೆ ತಗೊಳ್ಳಿ. ಮತ್ತು ಇದು ರೆಡಿ ಇರೋದು 4 3/4. ಅಲ್ಲಿ ಪ್ಲಸ್ 1.5 ಆ್ಯಡ್ ಮಾಡಿಸಿರೋದು ಎಕ್ಸ್ಟ್ರಾ, ಅದು ಬಟ್ಟೆ. ಓಕೆ, ನೆಕ್ಸ್ಟು ಬಾಟಮ್ ಅಗಲ 7 ಕಾಲಿದೆ ನೋಡಿ. ಒಳಗಡೆ 1.5. ನೋಡಿ, 5 3/4 ಎಕ್ಸ್ಟ್ರಾ ನಮಗೆ 1.5. ಓಕೆ, ಈಗ ಲೈನ್ ಹಾಕೋಣ ಬನ್ನಿ. ಅಗಲದಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೋಡಿ. ಈಗ ಫಸ್ಟು ಫಿಟ್ಟಿಂಗ್ ಲೈನ್ ಹಾಕೋಣ. ನೋಡಿ, ಇದು ಫಿಟ್ಟಿಂಗ್ ಲೈನು. ಈಗ ಎಕ್ಸ್ಟ್ರಾ ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆಗೆ. ಇದಕ್ಕೆ ಕೂಳೆ ಅಂತಾರೆ. ಓಕೆ, ನೋಡಿ, ಮೆಜರ್ಮೆಂಟ್ ಆಯಿತು. ಈಗ ಕಟಿಂಗ್ ಯಾವ ಥರ ಅಂತ ತೋರಿಸ್ತೀನಿ. ಬಾಟಮಿಂದನೇ ಕಟ್ಟಿಂಗ್ ಸ್ಟಾರ್ಟ್ ಮಾಡಿ. ಫಸ್ಟೇ ನೆಕ್ಕಿಗೆ ಹೋಗಬೇಡಿ, ಯಾಕೆಂದರೆ ಫ್ರಂಟು ಬ್ಯಾಕು ಬೇರೆ ಬೇರೆ ಇರುತ್ತೆ ನೆಕ್ಕು, ಅದಕ್ಕೋಸ್ಕರ.